ವಿದ್ಯಾರ್ಥಿಗಳೇ, ನನ್ನ ಹೆಸರು ವಿಷ್ಣು KS. ಅರ್ಥಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಈ ಸೆಷನ್ನಲ್ಲಿ ದಾವಣಗೆರೆ ಯೂನಿವರ್ಸಿಟಿ 5th ಸೆಮಿಸ್ಟರ್ನಲ್ಲಿ ಬರೋ ಸಬ್ಜೆಕ್ಟ್ ಮ್ಯಾನೇಜರಿಯಲ್ ಎಕನಾಮಿಕ್ಸ್. ಇದರಲ್ಲಿ 3rd ಚಾಪ್ಟರ್ ಲೀನಿಯರ್ ಪ್ರೋಗ್ರಾಮಿಂಗ್. ಈ ಅಧ್ಯಾಯದಲ್ಲಿ ಪ್ರಾಫಿಟ್ ಮ್ಯಾಕ್ಸಿಮೈಜೇಷನ್ ಈ ಕಾನ್ಸೆಪ್ಟ್ ಬಗ್ಗೆ ನೋಡೋಣ. ಪ್ರಾಫಿಟ್ ಮ್ಯಾಕ್ಸಿಮೈಜೇಷನ್, ಲಾಭ ಗರಿಷ್ಠತೆ. What is profit maximization? Profit maximization is a capability of a business or company to earn the maximum profit with low cost, which is considered as a primary target of any business and also one of the objectives of financial management. ಲಾಭ ಗರಿಷ್ಠತೆ ಅಂದರೆ ಕನಿಷ್ಠ ವೆಚ್ಚದಲ್ಲಿ ಗರಿಷ್ಠ ಲಾಭವನ್ನು ಗಳಿಸುವಲ್ಲಿ ಉದ್ಯಮಕ್ಕಿರುವಂತಹ ಒಂದು ಸಾಮರ್ಥ್ಯವನ್ನು ಇದು ತೋರಿಸುತ್ತೆ. ಇದು ಉದ್ಯಮದ ಪ್ರಾಥಮಿಕ ಗುರಿ ಅಂತಂದು ಪರಿಗಣಿಸಲ್ಪಟ್ಟಿದೆ. ಜೊತೆಗೆ ಉದ್ಯಮದ ಹಣಕಾಸು ನಿರ್ವಹಣೆಯ ಉದ್ದೇಶಗಳಲ್ಲೂ ಇದು ಸಹ ಒಂದಾಗಿದೆ. ನೆಕ್ಸ್ಟ್, ways or techniques or tools of profit maximization. ಲಾಭ ಗರಿಷ್ಠತೆಯ ಮಾರ್ಗಗಳು ಅಥವಾ ಸಾಧನಗಳು ಅಥವಾ ತಂತ್ರಗಳು. The industry follows the following strategies to achieve profit maximization as its primary goal. First one is cost control. Second one is high price. Third one is market expansion. Fourth one is creation of more demand. Last one is technological advancement. ಮೊದಲನೇದು ಕಾಸ್ಟ್ ಕಂಟ್ರೋಲ್, ವೆಚ್ಚ ನಿಯಂತ್ರಣ. ಪ್ರಾಫಿಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ದ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆ್ಯಂಡ್ ದ ಪ್ರೈಸ್ ಆಫ್ ಗೂಡ್ಸ್. If the cost of production is low, the profit margin is high. Thus, the industry can control through measures such as purchasing raw material at low price, capitalizing on lower interest rates, lower wage for workers, and lowering transportation cost. Through this, the industry seeks to maximize its profit. ವೆಚ್ಚ ನಿಯಂತ್ರಣ, ಸರಕಿನ ಉತ್ಪಾದನಾ ವೆಚ್ಚ ಮತ್ತು ಬೆಲೆಯ ನಡುವಿನ ವ್ಯತ್ಯಾಸವೇ ಲಾಭ. ಉತ್ಪಾದನಾ ವೆಚ್ಚ ಕಡಿಮೆ ಇದ್ದರೆ ಲಾಭದ ಪ್ರಮಾಣ ಅಧಿಕವಾಗಿರುತ್ತೆ. ಹಾಗಾಗಿ ಉದ್ಯಮ ಕಡಿಮೆ ಬೆಲೆಯಲ್ಲಿ ಕಚ್ಚಾ ಸರಕುಗಳನ್ನು ಕೊಳ್ಳುವುದು, ಕಡಿಮೆ ಬಡ್ಡಿ ದರದಲ್ಲಿ ಬಂಡವಾಳವನ್ನು ಪಡೆಯುವುದು, ಕಾರ್ಮಿಕರಿಗೆ ಕಡಿಮೆ ವೇತನವನ್ನು ನೀಡೋದು, ಸಾರಿಗೆ ವೆಚ್ಚವನ್ನು ಕಡಿಮೆ ಮಾಡೋದು ಮುಂತಾದ ಕ್ರಮಗಳ ಮೂಲಕ ವೆಚ್ಚವನ್ನು ನಿಯಂತ್ರಣ ಮಾಡೋದಕ್ಕೆ ಸಾಧ್ಯ ಇದೆ. ಈ ಮೂಲಕ ಉದ್ಯಮ ಲಾಭ ಗರಿಷ್ಠತೆಗೆ ಪ್ರಯತ್ನವನ್ನು ಮಾಡಬಹುದು ಅಂತಂದು. ನೆಕ್ಸ್ಟ್ ಪಾಯಿಂಟ್, ಹೈ ಪ್ರೈಸ್, ಅಧಿಕ ಬೆಲೆ. ದ ಪ್ರಾಫಿಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ದ ಆವರೇಜ್ ಕಾಸ್ಟ್ ಆ್ಯಂಡ್ ದ ಪ್ರೈಸ್ ಆಫ್ ದ ಗೂಡ್ಸ್. ದಸ್ ವೆನ್ ದ ಪ್ರೈಸ್ ಆಫ್ ಎ ಕಮೋಡಿಟಿ ಈಸ್ ಇನ್ಕ್ರೀಸ್ಡ್, ದ ರೇಟ್ ಆಫ್ ಪ್ರಾಫಿಟ್ ಇನ್ಕ್ರೀಸಸ್. ಎ ಗುಡ್ profit policy is to make
a profit by raising price when the commodity is low elasticity of demand. This is because demand for such commodities does not increase as much as the price increases. But the most cases the price rise is likely to reduce the demand for goods. ಲಾಭ ಗಳಿಸುವಂತಹ ಮತ್ತೊಂದು ಮಾರ್ಗ ಸರಕಿಗೆ ಅಧಿಕ ಬೆಲೆಯನ್ನು ನಿಗದಿ ಮಾಡೋದು. ಸರಕಿನ ಸರಾಸರಿ ವೆಚ್ಚ ಮತ್ತು ಬೆಲೆಯ ನಡುವಿನ ವ್ಯತ್ಯಾಸವೇ ಲಾಭವಾಗಿದೆ. ಹೀಗಾಗಿ ಸರಕಿನ ಬೆಲೆಯನ್ನು ಹೆಚ್ಚಿಸಿದಾಗ ಲಾಭದ ದರ ಹೆಚ್ಚುತ್ತೆ. ಸರಕು ಕಡಿಮೆ ಬೇಡಿಕೆ ಸ್ಥಿತಿಸ್ಥಾಪಕತ್ವದಿಂದ ಕೂಡಿದರೆ ಬೆಲೆಯನ್ನು ಹೆಚ್ಚಿಸುವ ಮೂಲಕ ಲಾಭವನ್ನು ಗಳಿಸುವುದು ಉತ್ತಮವಾದಂತಹ ಒಂದು ಲಾಭದ ನೀತಿಯಾಗಿರುತ್ತೆ. ಏಕೆಂದರೆ ಇಂತಹ ಸರಕುಗಳಿಗೆ ಬೆಲೆ ಹೆಚ್ಚಿದ ಪ್ರಮಾಣದಲ್ಲಿ ಸರಕಿನ ಬೇಡಿಕೆ ಕುಸಿಯೋದಿಲ್ಲ. ಆದರೆ ಬಹುತೇಕ ಸಂದರ್ಭದಲ್ಲಿ ಬೆಲೆ ಏರಿಕೆಯು ಸರಕಿಗೆ ಬೇಡಿಕೆಯನ್ನು ಕಡಿಮೆಗೊಳಿಸುವಂತಹ ಸಾಧ್ಯತೆಯೇ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಪಾಯಿಂಟ್, ಮಾರ್ಕೆಟ್ ಎಕ್ಸ್ಪ್ಯಾನ್ಷನ್, ಮಾರುಕಟ್ಟೆ ವಿಸ್ತರಣೆ. ಬೈ ಇನ್ನೋವೇಟಿಂಗ್ ನ್ಯೂ ಮಾರ್ಕೆಟ್ಸ್ ಆ್ಯಂಡ್ ಎಕ್ಸ್ಪ್ಯಾಂಡಿಂಗ್ ಎಕ್ಸಿಸ್ಟಿಂಗ್ ಮಾರ್ಕೆಟ್ಸ್, ಪ್ರಾಫಿಟ್ ಕ್ಯಾನ್ ಬಿ ಇನ್ಕ್ರೀಸ್ಡ್ ಬೈ ಸೆಲ್ಲಿಂಗ್ ಮೋರ್ ಆ್ಯಂಡ್ ಮೋರ್ ಗೂಡ್ಸ್. Also, the expansion of sales make economies are affordable. ಹೊಸ ಮಾರುಕಟ್ಟೆಯ ಸಂಶೋಧನೆ ಅಥವಾ ಅನ್ವೇಷಣೆ ಮತ್ತು ಅಸ್ತಿತ್ವದಲ್ಲಿರುವ ಮಾರುಕಟ್ಟೆಗಳ ವಿಸ್ತರಣೆಯ ಮೂಲಕ ಹೆಚ್ಚು ಹೆಚ್ಚು ಸರಕನ್ನು ಮಾರಾಟ ಮಾಡೋದಕ್ಕೆ ಅವಕಾಶ ಆಗುತ್ತೆ. ಈ ಮೂಲಕ ಉದ್ಯಮ ತನ್ನ ಲಾಭವನ್ನು ಹೆಚ್ಚಿಸಿಕೊಳ್ಳಬಹುದು. ಅಲ್ಲದೆ ಮಾರಾಟದ ವಿಸ್ತರಣೆಯಿಂದಾಗಿ ಉದ್ಯಮಕ್ಕೆ ಬೃಹತ್ ಪ್ರಮಾಣದ ಉತ್ಪಾದನೆಯ ಆಂತರಿಕ ಮತ್ತು ಬಾಹ್ಯ ಮಿತವ್ಯಯಗಳೆರಡೂ ಸಹ ಲಭ್ಯ ಆಗ್ತವೆ. ಇದರಿಂದಾಗಿಯೂ ಉದ್ಯಮಕ್ಕೆ ಬರುವಂತಹ ಲಾಭ ಹೆಚ್ಚುತ್ತೆ. ನೆಕ್ಸ್ಟ್ ಪಾಯಿಂಟ್, ಕ್ರಿಯೇಷನ್ ಆಫ್ ಮೋರ್ ಡಿಮ್ಯಾಂಡ್, ಹೆಚ್ಚಿನ ಬೇಡಿಕೆಯ ಸೃಷ್ಟಿ. Increase the demand for goods through marketing strategies, quality improvements, advertising and publicity. They can also produce and sell long-lasting quality goods. This can increase the demand for goods and prevent competition from rivals. ಹೆಚ್ಚಿನ ಬೇಡಿಕೆಯ ಸೃಷ್ಟಿ ಮಾಡೋದು. ಮಾರಾಟ ತಂತ್ರಗಳ ಮೂಲಕ, ಸರಕಿನ ಗುಣಮಟ್ಟವನ್ನು ಹೆಚ್ಚಿಸುವ ಮೂಲಕ, ಜಾಹೀರಾತನ್ನು ನೀಡೋದ್ರ ಮೂಲಕ, ಪ್ರಚಾರನ ನೀಡೋದ್ರ ಮೂಲಕ, ಈ ರೀತಿ ವಿವಿಧ ಮಾರ್ಗಗಳ ಮೂಲಕ ಸರಕಿಗೆ ಬೇಡಿಕೆಯನ್ನು ಹೆಚ್ಚಿಸಿಕೊಳ್ಳಬಹುದು. ಅಲ್ಲದೆ ದೀರ್ಘ ಬಾಳಿಕೆ ಬರುವಂತಹ ಉತ್ತಮ ಗುಣಮಟ್ಟದ ಸರಕನ್ನು ಉತ್ಪಾದಿಸಿ ಮಾರಾಟ ಮಾಡಬಹುದು. ಇದರಿಂದಾಗಿ ಸರಕಿಗೆ ಬೇಡಿಕೆ ಹೆಚ್ಚುವುದರ ಜೊತೆಗೆ ಪ್ರತಿಸ್ಪರ್ಧಿ ಉದ್ಯಮದ ಪೈಪೋಟಿಯನ್ನು ಸಹ ತಡೆಗಟ್ಟಿ ಉದ್ಯಮ ದೀರ್ಘಾವಧಿಯಲ್ಲಿ ತನ್ನ ಅಸ್ತಿತ್ವವನ್ನು ಮುಂದುವರಿಸಿಕೊಂಡು ಹೋಗಬಹುದು. ಲಾಸ್ಟ್ ಪಾಯಿಂಟ್, ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್. Advances in science and technology as well as innovation and inventions make it possible to produce high quality goods at low cost and be able to produce goods quickly. This will increase the profit margin. ವಿಜ್ಞಾನ ಮತ್ತು ತಂತ್ರಜ್ಞಾನದ ಅಭಿವೃದ್ಧಿಯಿಂದಾಗಿ ಹಾಗೂ ಸಂಶೋಧನೆ ಮತ್ತು ಆವಿಷ್ಕಾರಗಳಿಂದಾಗಿ ಉತ್ತಮ ಗುಣಮಟ್ಟದ ಸರಕನ್ನು ಕಡಿಮೆ ವೆಚ್ಚದಲ್ಲಿ ಹಾಗೂ ಶೀಘ್ರಗತಿಯಲ್ಲಿ ಹೆಚ್ಚು ಹೆಚ್ಚು ಉತ್ಪಾದಿಸುವುದಕ್ಕೆ ಅವಕಾಶ ಆಗುತ್ತೆ. ಇದರಿಂದಾಗಿಯೂ ಉದ್ಯಮಕ್ಕೆ ಸಿಗುವಂತಹ ಲಾಭ ಹೆಚ್ಚುತ್ತೆ.
ಹೀಗೆ ಉದ್ಯಮಗಳು ಗರಿಷ್ಠ ಲಾಭವನ್ನು ಗಳಿಸಲು ಮುಖ್ಯವಾಗಿ 5 ತಂತ್ರಗಳನ್ನು ಅನುಸರಿಸ್ತವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಉದ್ಯಮಗಳು ಗರಿಷ್ಠ ಲಾಭಕ್ಕೆ ಬದಲಾಗಿ ವಿವೇಚನಾಯುತ ಲಾಭ ರೀಸನಬಲ್ ಪ್ರಾಫಿಟ್ ಗಳಿಸೋದಕ್ಕೆ ನೋಡ್ತವೆ. ಇದಕ್ಕೆ ಈ ರೀತಿ ಉದ್ಯಮಗಳು ವಿವೇಚನಾಯುತ ಲಾಭವನ್ನು ಗಳಿಸೋದಕ್ಕೆ ಏನು ಕಾರಣಗಳು ಅನ್ನೋದನ್ನು ನೆಕ್ಸ್ಟ್ ಸೆಷನ್ನಲ್ಲಿ ನಾವು ನೋಡೋಣ. ಕೊನೆಯದಾಗಿ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್. ದ ಪ್ರೈಮರಿ ಟಾರ್ಗೆಟ್ ಆಫ್ ಎನಿ ಬಿಸ್ನೆಸ್ ಈಸ್ ಡ್ಯಾಶ್. ಆಪ್ಷನ್ ಎ ಕಾಸ್ಟ್ ಮಿನಿಮೈಸೇಷನ್, ಬಿ ಸೇಲ್ಸ್ ಮ್ಯಾಕ್ಸಿಮೈಸೇಷನ್, ಸಿ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್, ಡಿ ಆಲ್ ಆಫ್ ದ ಎಬೋವ್. ಕರೆಕ್ಟ್ ಆನ್ಸರ್ ಈಸ್ ಸಿ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್. ಯಾವುದೇ ಉದ್ಯಮದ ಮುಖ್ಯ ಮೂಲಭೂತ ಗುರಿ ಅಂದರೆ ಲಾಭವನ್ನು ಗರಿಷ್ಠಪಡಿಸಿಕೊಳ್ಳೋದು. ಥ್ಯಾಂಕ್ ಯು.